ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ದುರಂತ ಕೇಸ್. ಟ್ರಕ್ ಹರಿದು ಒಟ್ಟು 9 ಜನರು ದುರ್ಮರಣ ಹೊಂದಿರೋದು. ಹೊಳೆನರಸೀಪುರ ತಾಲೂಕಿನ ಕೆಬಿ ಪಾಳ್ಯದ ರಾಜೇಶ್, ಡನನಾಯಕನಹಳ್ಳಿ ಕೊಪ್ಪಲು ಗ್ರಾಮದ 17 ವರ್ಷದ ಈಶ್ವರ್, ಹಾಗೆಯೇ ಮುತ್ತಿಗೆ ಹಿರೇಹಳ್ಳಿಯ 17 ವರ್ಷದ ಗೋಕುಲ್, ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್, ಪ್ರವೀಣ್, ಹಾಸನ ಜಿಲ್ಲೆ ಬಂಟರಹಳ್ಳಿಯ 55 ವರ್ಷದ ಪ್ರಭಾಕರ್ ಸಾವನ್ನಪ್ಪಿದರು. ಚಿತ್ರದುರ್ಗ ಜಿಲ್ಲೆಯ ಗಂಗಾಪುರದ 23 ವರ್ಷದ ಮಿಥುನ್, ಚಿಕ್ಕಮಗಳೂರು ಜಿಲ್ಲೆ ಮಾಣೆಹಳ್ಳಿಯ 19 ವರ್ಷದ ಸುರೇಶ್, ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿ ಪ್ರವೀಣ್ ಕುಮಾರ್ ಸಾವನ್ನಪ್ಪಿದರು. ನೋಡಿ, ಸಾವನ್ನಪ್ಪಿದವರನ್ನ ನೋಡ್ತಾ ಇದ್ದೀವಿ ನಾವು. ಬೇರೆ ಬೇರೆ ಊರಿನವರು ಕೂಡ ಇದ್ದಾರೆ. ಚಿತ್ರದುರ್ಗ ಹಾಗೆಯೇ ಚಿಕ್ಕಮಗಳೂರು ಈ ಭಾಗದವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಓದೋದಕ್ಕೆ ಅಂತ ಕೆಲವರು ಬಂದವರು ಕೂಡ ಇದ್ದರು. 17 ವರ್ಷ, 18 ವರ್ಷ, 19 ವರ್ಷ ಈ ಆಸುಪಾಸಿನಲ್ಲಿ ಇರುವಂಥ ವಿದ್ಯಾರ್ಥಿಗಳು. ಒಬ್ಬರು ಮಾತ್ರ 55 ವರ್ಷ ಪ್ರಭಾಕರ್, ಇವರು ಕೂಡ ಸಾವನ್ನಪ್ಪಿದ್ದಾರೆ. ಉಳ್ಕೊಳ್ಳೋದಲ್ಲಪ್ಪ ಕಾದಿದ್ವಿ, ಆರ್ಕೆಸ್ಟ್ರಾದೆಲ್ಲ ಕಾದಿದ್ವಿ, ಉಳ್ಕೊಳ್ಳೋದು. ಅಪ್ಪ ಎಲ್ಲಿದ್ದೀರಪ್ಪ? ನನ್ನ ಮಗನ ಬಿಟ್ನಪ್ಪ. ಇವತ್ತು ಬಂದವ್ರೆ ದೊಡ್ಡ ಕಾಯಕ್ಕೆ ಅಲ್ಲಿ ಕಾದಿದ್ವಿ, ನನ್ನ ಮಗ ಉಳ್ಕೊಳ್ಳೋ. ನೋಡಿ, ಎಂತೆಂಥ ದುರಂತಗಳು ಸಂಭವಿಸಿದೆ ಅಂದರೆ ಒಬ್ಬರೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ. ನೋಡಿ, ಕೆಲವರು ತರಕಾರಿ ಮಾರಿ ಮಗನನ್ನು ಓದಿಸ್ತಾ ಇದ್ರು, ಕೆಲವರು ಆಟೋ ಓಡಿಸ್ಕೊಂಡು ಮಗನ ಓದಿಸ್ತಾ ಇದ್ರು. ಇನ್ನೂ ಒಂದು ದುರಂತ, ನಿನ್ನೆ ಪಾಪ ಈ ಮಿಥುನ್ ಅನ್ನುವಂಥ ಹುಡುಗನ ಬರ್ತ್ಡೇ ಇತ್ತಂತೆ. ನೋಡಿ ಪಾಪ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಈ ಫಂಕ್ಷನಿಗೆ ಬಂದಿದ್ದಿದ್ದು ಈತನೇ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಮಿಥುನ್ ಬರ್ತ್ಡೇ ಇತ್ತಂತೆ. ಬರ್ತ್ಡೇ ಬೇರೆ ಇದೆ, ಜೊತೆಗೆ ಇವತ್ತು ಗಣಪತಿ ವಿಸರ್ಜನೆ, DJ ಸದ್ದು ಇರುತ್ತೆ, ಅಲ್ಲೇ ಹೋಗಿ ಬರ್ತ್ಡೇ ಆಚರಿಸ್ಕೋಬಹುದು ಅಂತ ಬಂದಿದ್ದಂತೆ. ಜನ್ಮದಿನದಂದೇ ಸಾವನ್ನಪ್ಪಿರುವಂಥ ಘಟನೆ, ಅದು ಕೂಡ ದುರಂತ ಸಾವು. ಮೃತ ದುರ್ದೈವಿ ಮಿಥುನ್ ಬರ್ತ್ಡೇ, ಹುಟ್ಟುಹಬ್ಬ ನಿನ್ನೆ ಪಾಪ. ಬೆಳಗ್ಗೆ ಎಲ್ಲ ವಿಶಸ್ಗಳು ಬಂದಿದೆ, ಬರ್ತ್ಡೇ ವಿಶಸ್. ಸಂಜೆ ಆಗ್ತಾ ಇದ್ದ ಹಾಗೇ ಡೆತ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅವರ ಆಪ್ತರಿಗೆ ಸಿಕ್ಕಿರುವಂಥದ್ದು. ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ ಕುಟುಂಬಸ್ಥರು, ಸ್ನೇಹಿತರು. ಗಣಪತಿ ವಿಸರ್ಜನೆ ವೇಳೆ 9 ಜನರ ಸಾವು.